ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಯುಗಾದಿ ಹಬ್ಬದ ದಿನದ ವ್ಲಾಗು. ಬೆಳಗ್ಗೆನೇ ಎದ್ದು ಋತುಗೆ ಎಣ್ಣೆ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ತಾ ಇದ್ದೀನಿ. ಋತುಗೆ ಎಣ್ಣೆ ಎಲ್ಲ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಅವನ್ನ ನಿಲ್ಲಿಸಿ ಬಿಸಿಲಲ್ಲಿ ಕಾಯಿಸ್ಬಿಟ್ಟು ಅವನು ಕೂಡ ಸ್ವಲ್ಪ ಹೊತ್ತು ಆಟ ಆಡ್ತಾ ಎಣ್ಣೆ ಎಲ್ಲ ಹಚ್ಕೊಂಡು ಆಮೇಲೆ ಋತುಗೂ ಕೂಡ ಸ್ನಾನ ಮಾಡಿಸ್ಕೊಂಡು ಅಲ್ಲೇ ಈಶ್ವರ ದೇವಸ್ಥಾನಕ್ಕೆ ನಾನು ಋತು ಹೋಗಿ ಕೈ ಮುಕ್ಕೊಂಡು ಬಂದ್ವಿ. ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟರಲ್ಲಿ ಕೀರ್ತಿಯವರ ಮನೆಯಲ್ಲಿ ಅಂದರೆ ಅಜ್ಜಿ ಮನೆಯಲ್ಲಿ ಅವರು ಯುಗಾದಿ ಹಬ್ಬದಲ್ಲಿ ಹೆಡೆನ ಹಾಕ್ತಾರೆ. ಅದಕ್ಕೆ ಅಂತ ಮನೆಯಲ್ಲಿ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಫೋಟೋಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹೂ ಇಟ್ಟು ರೆಡಿ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾವು ಕೂಡ ಬಂದ್ವಿ. ಬಿಂದಿಗೆಗೆ ತುಂಬ ನೀರನ್ನ ಇಟ್ಬಿಟ್ಟು ಆ ಬಿಂದಿಗೆ ಮೇಲೆ ಅವರು ಯಾವ ರೀತಿ ಎಡೆ ಹಾಕ್ತಾರೆ ಅಲ್ವಾ, ಅವ್ರದ್ದು ಬಟ್ಟೆ ಎಲ್ಲ ಮಡಗ್ಬಿಟ್ಟು ಅದ್ರ ಮೇಲೆ ಸ್ವೀಟು ಉಪ್ಪು, ಅಂದರೆ ಈಗ ನಾವು ನಾರ್ಮಲಿ ಅಮಾವಾಸ್ಯೆಲ್ಲ ಎಡೆ ಹಾಕ್ತೀವಲ್ಲ ಆ ಥರ ಎಲ್ಲ ಎಡೆನ ಹಾಕ್ತಾರೆ. ಏನು ಮಾಡ್ತಾಯಿದೆ ಅಂತ ಅವರು ನನ್ನ ಕೇಳ್ತಾಯಿದ್ರು. ವೀಡಿಯೋ ಮಾಡ್ತಿರೋದು ಅವ್ರಿಗೆ ಗೊತ್ತಿರಲಿಲ್ಲ. ಏನೇನು ತಂದಿರ್ತಾರಲ್ವ, ಅದು ಸ್ವೀಟು, ಕಡಲೆಪುರಿ, ಹಣ್ಣು ಎಲ್ಲನೂ ಕೂಡ ಒಬ್ಬಟ್ಟೆ ಮೇಲಿಟ್ಟು ಒಬ್ಬಟ್ಟು ಮನೇಲಿ ಅಡುಗೆ ಮಾಡಿರ್ತೀವಲ್ವ, ಒಬ್ಬಟ್ಟು, ಪಲ್ಯ, ಅನ್ನ, ಸಾಂಬಾರು ಎಲ್ಲ ಇಟ್ಟು ಪೂಜೆ ಮಾಡ್ತಾರೆ. ಅಮ್ಮ ಇಲ್ಲಿ ಅಡುಗೆ ಮಾಡ್ತಾಯಿದ್ರು. ಪಾಪ ನಾನು ಕೂತ್ಕೊಳ್ಳೋದಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ಅವರೊಬ್ಬರೇ ಒಬ್ಬಟ್ಟೆಲ್ಲ ತಿಟ್ಕೊಂಡು ಅವರೊಬ್ಬರೇ ಅಡುಗೆ ಮಾಡ್ತಾಯಿದ್ರು. ಅದಕ್ಕೆ ಅವ್ರ ಮಗ ಹೆಲ್ಪ್ ಮಾಡ್ತಾಯಿದ್ರು. ಎಡೆ ಇಡೋದಕ್ಕೆ ಎಲ್ಲ ಅವರು ರೆಡಿ ಮಾಡ್ಕೊತಾಯಿದ್ರು. ಎಡೆ ಎಲ್ಲ ಹಾಕ್ಬಿಟ್ಟು ಎಲ್ಲರೂ ಕೂಡ ಪೂಜೆನ ಮಾಡಿಬಿಟ್ಟು ಆಚೆ ಹೋಗಿ ವೆಯ್ಟ್ ಮಾಡ್ತೀವಿ. ಒಂದು 5 ನಿಮಿಷ ಬಿಟ್ಟು ಡೋರ್ನ ನಾಕ್ ಮಾಡಿ ಒಳಗಡೆ ಬಂದು ಎಡೆಗೆ ಮತ್ತೆ ಪೂಜೆ ಮಾಡಿ ಎಡೆಗೆ ಇಕ್ಕಿರೋದನ್ನು ಏನಾದರೂ ಸ್ವಲ್ಪ ತಿಂದ್ಬಿಟ್ಟು ಊಟ ತಿನ್ನೋರು ತಿಂದ್ಬಿಟ್ಟು ಊಟ ತಿನ್ನೋರು ತಿಂತೀವಿ. ಈ ಥರ ಇವರು ಯುಗಾದಿ ಹಬ್ಬದಲ್ಲಿ ಮಾಡ್ತಾರೆ. ನಾವೆಲ್ಲ ಗೌರಿ ಹಬ್ಬ, ಅಮಾವಾಸ್ಯೆ ಹಬ್ಬ ಆ ಥರ ಮಾಡಿದ್ರೆ ಇವರು ಯುಗಾದಿ ಹಬ್ಬದಲ್ಲಿ ಈ ಥರ ಎಡೆ ಹಾಕ್ತಾರೆ. ಆಮೇಲೆ ಬೆಂಗಳೂರಿಂದ ಎಲ್ಲರೂ ಕೂಡ ಬಂದರು. ಎಲ್ಲರೂ ಊಟ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನದ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.